ಬಂದಿದೆ ನವರಾತ್ರಿ ಸಂಭ್ರಮ. ನವರಾತ್ರಿ ಎಂದರೆ ವಿಶೇಷವಾಗಿ ನವದುರ್ಗೆಯರನ್ನು ಭಕ್ತಿಯಿಂದ ಪೂಜಿಸಿ ಭಜಿಸುವ ಹಬ್ಬ. ನವರಾತ್ರಿಯ ಈ ಪರ್ವಕಾಲದಲ್ಲಿ ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷೆಗಾಗಿ ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯು 9 ಅವತಾರಗಳನ್ನು ತಾಳುತ್ತಾಳೆ. 9 ದಿನಗಳಲ್ಲಿ ದುರ್ಗೆಯನ್ನು ವಿಶೇಷವಾಗಿ ಆರಾಧಿಸುತ್ತೇವೆ. ಈ ಸಂದರ್ಭದಲ್ಲಿ ಪ್ರಥಮ ದಿನದಂದು ಶೈಲಪುತ್ರಿಯ ಆರಾಧನೆಯ ಮಹತ್ವವನ್ನು ತಿಳಿಯೋಣ. ನವರಾತ್ರಿಯ ಮೊದಲನೇ ದಿನವನ್ನು ಪ್ರತಿಪಾದ ಎಂದು ಕರೆಯಲಾಗುತ್ತದೆ. ಪ್ರಥಮವಾಗಿ ನವರಾತ್ರಿಯ ಆರಂಭದ ಈ ದಿನ ಶೈಲಪುತ್ರಿಯ ರೂಪವನ್ನು ಪೂಜಿಸಲಾಗುತ್ತದೆ. ಪಾರ್ವತೀ ದೇವಿಯು ತನ್ನ ಪತಿ ಶಿವನನ್ನು ತಂದೆಯು ಅವಮಾನ ಮಾಡಿದ ಕಾರಣಕ್ಕೆ ತಂದೆ ಯಜ್ಞ ಮಾಡುತ್ತಿದ್ದ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣವನ್ನು ಅಗ್ನಿಗೆ ಸಮರ್ಪಿಸುತ್ತಾಳೆ. ಮತ್ತೆ ಶಿವನನ್ನು ಮರಳಿ ಪಡೆಯಲು ಸತಿದೇವಿಯು ಶೈಲಪುತ್ರಿಯಾಗಿ ಪುನರ್ಜನ್ಮವನ್ನು ಪಡೆಯುತ್ತಾಳೆ. ಆದರೆ ಶಿವನು ಸತಿಯ ಸಾವಿನ ಬಳಿಕ ದೀರ್ಘವಾದ ಧ್ಯಾನದಲ್ಲಿ ಮುಳುಗಿರುತ್ತಾನೆ. ನಂತರ ದೇವಿ ಶೈಲಪುತ್ರಿಯು ಕಾಡಿಗೆ ಹೋಗಿ 16 ವರ್ಷ ಕಠಿಣ ತಪಸ್ಸಿನಲ್ಲಿ ತೊಡಗಿ ಅನಂತರ ಶಿವನನ್ನು ಪಡೆದಳು ಎಂದು ಪ್ರತೀತಿ ಇದೆ.